ಚಾಮರಾಜನಗರ ತಾಲೂಕಿನ ನಡುಕಲ್ಮೋಳೆ ಗ್ರಾಮದಲ್ಲಿ ಶ್ರೀ ಭಗೀರಥ ಮಹರ್ಷಿರವರ ವಿಗ್ರಹ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದ್ದು, ಹೊಸದುರ್ಗದ ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಭಗೀರಥ ಮೂರ್ತಿ ಅನಾವರಣ ನೆರವೇರಿಸಲಾಗಿದ್ದು, ಗ್ರಾಮದ ಹೊರವಲಯದಿಂದ ವಿವಿಧ ಪೂಜಾ ಕೈಂಕರ್ಯಗಳಿಂದ ಕಳಸ ಪೂಜೆ ಸಲ್ಲಿಸಿ ಮಹಿಳೆಯರು ಹಾಗೂ ಮಕ್ಕಳು ಕುಂಭ ಹೊತ್ತು ಹಾಲ ರವೆ ಉತ್ಸವವನ್ನು ನಡೆಸಿದ್ದಾರೆ. ಇನ್ನು ಈ ವೇಳೆ ಭಗೀರಥ ಮಹರ್ಷಿ ವಿಗ್ರಹ ಕಾರ್ಯಕ್ರಮದಲ್ಲಿ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಯವರು ಮಾತನಾಡಿದ್ದು, ರಾಜಋಷಿ ಭಗೀರಥ ಮಹರ್ಷಿ ಕಿ ರಾಜಋಷಿ ಭಗೀರಥ ಮಹರ್ಷಿ ಕಿ ಇಂದಿನ ನಡುಕಲ್ಮೊಳೆ ಗ್ರಾಮದಲ್ಲಿ ರಾಜಋಷಿ ಭಗೀರಥ ಮಹರ್ಷಿಗಳ ಪುತ್ಥಳಿಯನ್ನು ಅನಾವರಣಗೊಳಿಸಿದ್ದೇವೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಭರತಖಂಡದಲ್ಲಿ ಇಕ್ಷ್ವಾಕು ವಂಶದ ಪರಂಪರೆ ಅಂದರೆ ಸೂರ್ಯವಂಶ ಕ್ಷತ್ರಿಯರ ಪರಂಪರೆಯಲ್ಲಿ ಬರುವಂತಹ ಸಗರಮಾ ಚಕ್ರವರ್ತಿ, ದಿಲೀಪ ಚಕ್ರವರ್ತಿ, ಸತ್ಯ ಹರಿಶ್ಚಂದ್ರ, ರಾಮಹಾರ್ ಚಕ್ರವರ್ತಿ, ಹಾಗೆ ಭಗೀರಥ ಮಹರ್ಷಿಗಳು, ಪ್ರಭು ಶ್ರೀರಾಮಚಂದ್ರ ಪ್ರಭು, ಎಲ್ಲ ದೊಡ್ಡ ದೈವಾಂಶ ಸಂಭೂತರು ಈ ಪರಂಪರೆಯಲ್ಲಿ ಬರ್ತಾರೆ. ಇದರಲ್ಲಿ ಈ ರಾಜಋಷಿ ಭಗೀರಥ ಮಹರ್ಷಿಗಳು ಕಠಿಣ ತಪಸ್ಸಿನ ಮೂಲಕ ದೇವಗಂಗೆಯನ್ನು ಧರೆಗಿಳಿಸಿ ಅವರು ತನ್ನ ಪೂರ್ವಜರ ಶಾಪ ವಿಮೋಚನೆಗೊಳಿಸಿದ್ದಷ್ಟೇ ಅಲ್ಲ, ಇಡೀ ಮನುಕುಲದ ಉದ್ಧಾರಕ್ಕೆ, ಇಡೀ ಜೀವಕುಲದ ಉದ್ಧಾರಕ್ಕಾಗಿ ಜೀವಜಲ ಗಂಗೆಯನ್ನು ತಂದಂಥವರು. ದೇವಲೋಕದಿಂದ ಗಂಗೆಯನ್ನು ಹರಿಸಿ ತನ್ನೆಲ್ಲ ಪೂರ್ವಜರಿಗೆ ಸದ್ಗತಿಯನ್ನು ಕೊಡಿಸಿದಂಥವರು. ಅವರು ಅನೇಕ ವರ್ಷಗಳವರೆಗೆ ಕಠಿಣ ತಪಸ್ಸನ್ನು ಮಾಡ್ತಾರೆ. ಕಠಿಣ ತಪಸ್ಸನ್ನು ಮಾಡಿಕೊಂಡು ಅವರು ಶಿವನನ್ನು, ಬ್ರಹ್ಮದೇವನನ್ನು ಹಾಗೂ ಗಂಗಾಮಾತೆಯನ್ನು ಒಲಿಸಿಕೊಂಡು ಈ ಧರೆಗೆ ಗಂಗೆಯನ್ನು ತರ್ತಾರೆ. ಅಂತಹ ಅಸಾಧ್ಯವಾದ ಕೆಲಸವನ್ನು ಸಾಧಿಸಿ ತೋರಿಸಿದಂತಹ ಭಗೀರಥ ಮಹರ್ಷಿಗಳ ಪರಂಪರೆಯವರು ಈ ದಿವಸ ನಡುಕಲ್ಮೊಳೆ ಗ್ರಾಮದಲ್ಲಿ ಎಲ್ಲ ದೊಡ್ಡ ಮಹತ್ ಕಾರ್ಯವನ್ನು ಮಾಡಿದ್ದಾರೆ. ಅವರು ಜಗತ್ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಮಹರ್ಷಿಗಳ ಎಲ್ಲ ದೇವತಾ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಇವತ್ತು ಭಾಗವಹಿಸಿ ಇಲ್ಲಿ ಅವರ ಆಶೀರ್ವಾದದಿಂದ ಮಳೆ ಬೆಳೆ ಸಮೃದ್ಧಿ ಆಗಲಿ, ಆ ಮೂಲಕ ಎಲ್ಲ ಭಕ್ತರಿಗೂ ಸುಖ ಶಾಂತಿ ನೆಮ್ಮದಿಯ ಬದುಕನ್ನು ಕೊಡಲಿ ಅಂತೇಳಿ ಆ ಭಗೀರಥ ಮಹರ್ಷಿಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಜಿಲ್ಲಾಡಳಿತ ಭವನದಲ್ಲಿ ಮಹರ್ಷಿ ಅವರದ ಪುತ್ಥಳಿ ನಿರ್ಮಾಣ ಮಾಡ್ಬೇಕಂದ್ಬಿಟ್ಟು ಹಲವು ರಾಜಕೀಯ ಮುಖಂಡರು ಹೇಳ್ತಿದ್ದಾರೆ. ಅದರ ಬಗ್ಗೆ ಚಾಮರಾಜ ಜಿಲ್ಲಾಡಳಿತ ಭವನ ಈಗಾಗಲೇ ಚಾಮರಾಜನಗರ ಜಿಲ್ಲಾಡಳಿತದ ವತಿಯಿಂದ ಈಗಾಗಲೇ ಸರ್ಕಾರದಿಂದ ಅಲ್ಲಿ ರಾಜಋಷಿ ಭಗೀರಥ ಮಹರ್ಷಿಗಳ ಪುತ್ಥಳಿ ಹಾಗೂ ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿ ಹಾಗೂ ಕನಕ ದಾಸರ ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದಿಂದ ಈಗಾಗಲೇ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಆ ಒಂದು ಜಿಲ್ಲಾ ಆಡಳಿತ ಹಾಗೆ ಸರ್ಕಾರದ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಎಲ್ಲರೂ ಸೇರಿ ಎಲ್ಲ ಸಮುದಾಯದ ಮಠಾಧೀಶರು, ಅದರಲ್ಲೂ ವಾಲ್ಮೀಕಿ ಗುರುಪೀಠ, ಕನಕ ಗುರುಪೀಠ ಹಾಗೂ ನಾವು ಭಾಗವಹಿಸಿ ಆ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ನಾವಲ್ಲಿ ಭಾಗವಹಿಸಿರಿದ್ದೇವೆ. ಜಿಲ್ಲಾಡಳಿತದ ಭವನದ ಮುಂದೆ ಈಗಾಗಲೇ ಭಗೀರಥ ಮಹರ್ಷಿಗಳ ಈ 3 ಮಹನೀಯರ ಪುತ್ಥಳಿಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲ ಭಕ್ತರ ಆಶಯದಂತೆ ಅಲ್ಲಿ ಶಾಸಕರಾದ ಪುಟ್ಟರಂಗ ಶೆಟ್ಟಿಯವರು, ಹಾಗೆ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು, ಹಾಗೆ ಮುಖ್ಯಮಂತ್ರಿಗಳು ಎಲ್ಲರೂ ಸಹ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತಕ್ಕೆ ನಾವು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಈಗಾಗಲೇ ಮೀಸಲಾತಿಯ ವರದಿ ಸರ್ಕಾರವರು ಈಗಾಗಲೇ ರಾಜ್ಯವನ್ನೆಲ್ಲ ಸುತ್ತಿ ಎಲ್ಲ ಜನರ ಒಂದು ಅಂಕಿಅಂಶಗಳನ್ನು ಅವರು ಈಗಾಗಲೇ ಸರ್ಕಾರದ ಮುಂದಿಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗಾಗಲೇ ನಾವು ಕಳೆದ ಫೆಬ್ರವರಿ 10ರಂದು ನಮ್ಮ ಮಠದಲ್ಲಿದ್ದಂತಹ ರಜತ ಮಹೋತ್ಸವದಲ್ಲಿ ಅವರು ಈಗಾಗಲೇ ನಮಗೆ ಮಾತನ್ನು ಕೊಟ್ಟಿದ್ದಾರೆ. ಇಡೀ ಸಮುದಾಯಕ್ಕೆ ಭರವಸೆಯನ್ನು ನೀಡಿದ್ದಾರೆ. ನಾನು ಕೇಂದ್ರ ಸರ್ಕಾರಕ್ಕೆ ಆದಷ್ಟು ಬೇಗ ಶಿಫಾರಸು ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾವು ಕಳೆದ ತಿಂಗಳಲ್ಲಿ 2-3 ಸಲ ಈಗಾಗಲೇ ಅವರಿಗೆ ಒತ್ತಾಯವನ್ನು ಮಾಡಿದ್ದೇವೆ. ಈಗ ಅವರು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಕೇಂದ್ರ ಸರ್ಕಾರಕ್ಕೆ ಆ ಮೀಸಲಾತಿ ವರದಿಯನ್ನು ಕಳಿಸಿಕೊಟ್ಟು ಆ ಮೂಲಕ ಜನಗಳು ತುಂಬ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಅತ್ಯಂತ ಹಿಂದುಳಿದಂತಹ ಪ್ರವರ್ಗ 1ರಲ್ಲಿರುವಂಥ ಉಪಹಾರ ಸಮಾಜಕ್ಕೆ ಮೀಸಲಾತಿಯನ್ನು ದೊರಕಿಸಿಕೊಟ್ಟು ಆ ಮೂಲಕ ಇವರ ಎಲ್ಲ ರೀತಿಯ ಅಭ್ಯುದಯನ ಮಾಡಲಿ ಅಂತೇಳಿ ನಾವು ಸರ್ಕಾರಕ್ಕೆ ಈ ಮೂಲಕ ನಿಮ್ಮೆಲ್ಲರ ಪರವಾಗಿ ಒತ್ತಾಯವನ್ನು ಮಾಡ್ತೇವೆ.
ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.